ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೊಂದು ಅದ್ಭುತವಾದ ಕಥೆಯ ಮೂಲಕ ಪರಮೇಶ್ವರ ಹೇಳಿದಂತಹ ಒಂದು ಅಮೂಲ್ಯವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ಕಥೆಯಲ್ಲಿ ಒಂದು ಹೂವಿನ ಬಗ್ಗೆ ಹೇಳಲಾಗಿದೆ. ಆ ಹೂವಿನ ವಾಸನೆ ನೋಡಿದಷ್ಟು ಮಾತ್ರಕ್ಕೆ ಮಹಿಳೆಯರಿಗೆ ಪುತ್ರ ಸಂತಾನ ಆಗುತ್ತದೆ ಎಂದು ಸಾಕ್ಷಾತ್ ಪರಮೇಶ್ವರ ಹೇಳಿರುವ ಕಾರಣದಿಂದ ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿದ ಮಹಿಳೆಯರಿಗೆ ಪಾರ್ವತಿ ದೇವಿ ಮತ್ತು ಪರಮೇಶ್ವರನ ಕೃಪೆಯಿಂದ ಬೇಡಿದ ಎಲ್ಲಾ ಕೋರಿಕೆಗಳು ಈಡೇರುತ್ತದೆ, ಸಂತಾನ ಪ್ರಾಪ್ತಿಯಾಗುತ್ತದೆ. ಆದರೆ ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಧ್ಯಾನದಲ್ಲಿದ್ದ ಪರಮೇಶ್ವರನ ಹತ್ತಿರ ಪಾರ್ವತಿ ದೇವಿ ಬಂದರು. ಪರಮೇಶ್ವರ ಧ್ಯಾನದಿಂದ ಹೊರಬಂದು ಪಾರ್ವತಿ ದೇವಿಯನ್ನು ನೋಡಿ, ದೇವಿ, ನಿನ್ನ ಮನಸ್ಸಿನಲ್ಲಿ ತುಂಬಾ ಪ್ರಶ್ನೆಗಳಿರುವಂತೆ ಕಾಣಿಸುತ್ತಿದೆ, ಅದನ್ನು ಕೇಳು ಅಂದರು. ಅದಕ್ಕೆ ಪಾರ್ವತಿ ದೇವಿ, ಸ್ವಾಮಿ, ಇವತ್ತು ನಾನು ಭೂಲೋಕದಲ್ಲಿ ಒಂದು ವಿಚಿತ್ರವಾದ ದೃಶ್ಯ ನೋಡಿದೆ. ಅದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ಉಜ್ಜಯಿನಿ ನಗರದಲ್ಲಿ ನಿಮ್ಮ ಅದ್ಭುತವಾದ ಒಂದು ಆಲಯವಿದೆ. ಅಲ್ಲಿ ಲಕ್ಷಾಂತರ ಭಕ್ತರು ನಿಮ್ಮ ಪೂಜೆಯಲ್ಲಿ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಅಲ್ಲಿ ನಾನೊಂದು ಮಹಿಳೆಯನ್ನು ನೋಡಿದೆ. ಆಕೆ ಪುತ್ರ ಸಂತಾನಕ್ಕಾಗಿ ನಿಮ್ಮ ದೇವಾಲಯದೊಳಗೆ ಕುಳಿತುಕೊಂಡು ಹೃದಯ ಒಡೆಯುವಂತೆ ಅಳುತ್ತಿದ್ದಳು. ಆ ದೃಶ್ಯ ನೋಡಿದಾಗಿನಿಂದ ನನ್ನ ಮನಸ್ಸು ಕರುಣೆಯಿಂದ ತುಂಬಿದೆ. ಸ್ವಾಮಿ, ಸಂತಾನವಿಲ್ಲದೆ ಅಳುತ್ತಿರುವಂತ ದಂಪತಿಗಳ ಕಣ್ಣೀರು ಯಾವ ರೀತಿ ದೂರಾಗುತ್ತದೆ ಅಂತ ಎಷ್ಟೋ ಜನ ಭಕ್ತರ ಕೋರಿಕೆ ಯಾವ ರೀತಿ ಈಡೇರುತ್ತದೋ ದಯವಿಟ್ಟು ತಿಳಿಸಿಕೊಡಿ ಎಂದು ಕೇಳಿದರು. ಆಗ ಪರಮೇಶ್ವರ, ದೇವಿ, ಇವತ್ತು ನೀನು ಸಕಲ ಮಾತೃ ಮೂರ್ತಿಗಳ ಮಡಿಲನ್ನು ತುಂಬಿಸುವಂತ ಪ್ರಶ್ನೆಯನ್ನು ಕೇಳಿರುವೆ. ನಿನಗೊಂದು ಅಪರೂಪದ ಹೂವಿನ ಬಗ್ಗೆ ಹೇಳುತ್ತೇನೆ. ಆ ಹೂವಿನ ವಾಸನೆ ನೋಡಿದಷ್ಟು ಮಾತ್ರಕ್ಕೆ ಮಹಿಳೆಯರಿಗೆ ಪುತ್ರ ಸಂತಾನ ಕಲುಗುತ್ತದೆ ಅಂದರು. ಆಗ ಪಾರ್ವತಿ ದೇವಿ ಆಸಕ್ತಿಯಿಂದ, ಸ್ವಾಮಿ, ಇದುವರೆಗೂ ನನಗೆ ಅಂತ ಹೂವಿನ ವಿಷಯವೇ ಗೊತ್ತಿಲ್ಲ. ನನಗೆ ಕುತೂಹಲ ಹೆಚ್ಚಾಗುತ್ತಿದೆ. ದಯವಿಟ್ಟು ಬೇಗನೆ ಆ ಹೂವಿನ ಬಗ್ಗೆ ವಿವರಿಸಿ ಅಂದರು. ಆಗ ಪರಮೇಶ್ವರ, ದೇವಿ, ಈ ರಹಸ್ಯವನ್ನು ಒಂದು ಚಿಕ್ಕ ಕಥೆಯ ಮೂಲಕ ವಿವರಿಸುತ್ತೇನೆ. ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ತುಂಬಾ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ರೈತ ವಾಸವಿದ್ದ. ಅವನ ಹೆಂಡತಿ ಸತ್ತು ಹೋಗಿದ್ದಳು. 3 ಜನ ಹೆಣ್ಣು ಮಕ್ಕಳಿದ್ದರು. ಅವನು ಹೇಗೋ ಕಷ್ಟಪಟ್ಟು 2 ಹೆಣ್ಣು ಮಕ್ಕಳ ಮದುವೆ ಮಾಡಿದ. ಆದರೆ 3ನೇ ಮಗಳಾದ ಶಾಂತಿಗೆ ಯಾವ ಸಂಬಂಧವೂ ಬರುತ್ತಿರಲಿಲ್ಲ. ಶಾಂತಿ ಬುದ್ಧಿವಂತಳು, ಜೊತೆಗೆ ನೋಡಲು ಕೂಡ ತುಂಬಾ ಸುಂದರವಾಗಿದ್ದಳು. ಆದರೂ ಅವಳಿಗೆ ಮದುವೆ ಸಂಬಂಧ ಬರದಿರಲು ಕಾರಣ ಅವಳ 2 ಅಕ್ಕಂದಿರಿಗೂ ಹೆಣ್ಣು ಸಂತಾನವೇ ಆಗಿತ್ತು. ರಾಮಣ್ಣನಿಗೂ ಗಂಡು ಸಂತಾನ ಇಲ್ಲ. ಹಾಗಾಗಿ ಆ ಕುಟುಂಬದಲ್ಲಿ ಗಂಡು ಸಂತಾನ ಜನಿಸುವುದಿಲ್ಲ ಎಂಬ ಸುಳ್ಳು ಸುದ್ದಿ ಆ ಊರಲ್ಲೆಲ್ಲ ಹರಡಿದ ಕಾರಣದಿಂದ ಶಾಂತಿಗೆ ಯಾವ ಸಂಬಂಧ ಕೂಡ ಕೂಡಿ ಬರುತ್ತಿರಲಿಲ್ಲ. ರಾಮಣ್ಣನಿಗೆ ಪ್ರತಿದಿನ ಇದೇ ಚಿಂತೆಯಾಗಿತ್ತು. ಒಂದು ದಿನ ಶಾಂತಿ ಹೊಲದಲ್ಲಿ ಕೆಲಸ ಮಾಡಲು ತಂದೆಯ ಜೊತೆ ಹೋದಳು. ಶಾಂತಿ ಒಂದು ಮೇಕೆಯನ್ನು ಸಾಕುತ್ತಿದ್ದಳು. ಅದು ತಿನ್ನಲು ಸ್ವಲ್ಪ ಹುಲ್ಲು ಕಿತ್ತುಕೊಂಡು ಒಂದು ಮಕ್ಕರಿಯೊಳಗೆ ತುಂಬಿ ಪಕ್ಕಕ್ಕಿಟ್ಟಳು. ಮನೆಗೆ ಹೋಗೋ ಸಮಯ ಬಂತು. ಮಕ್ಕರಿ ತರಲು ಹೋದಾಗ ಅದರಲ್ಲೊಂದು ದೊಡ್ಡ ಹಾವು ಕುಳಿತಿತ್ತು. ಗಾಬರಿಯಿಂದ ಶಾಂತಿ ತಂದೆ ಹತ್ತಿರ ಹೇಳಿದಾಗ ಆ ಹಾವನ್ನು ಕೋಲಿನಿಂದ ಹೊಡೆದಾಕಿ ಮಕ್ಕರಿಯನ್ನು ಎತ್ತಿಕೊಂಡು ಮನೆಗೆ ಬಾ, ನನಗೆ ತುಂಬಾ ಸುಸ್ತಾಗಿದೆ, ನಾನು ಮೊದಲು ಮನೆಗೆ ಹೋಗುತ್ತೇನೆ ಎಂದು ಹೇಳಿ ರಾಮಣ್ಣ ಹೊರಟು ಹೋದ. ಆದರೆ ಶಾಂತಿ ಆ ರೀತಿ ಮಾಡದೆ ಹಾವಿನ ಹತ್ತಿರ ಹೋಗಿ, ನಾಗರಾಜ, ನೀನು ವಿಶ್ರಾಂತಿ ಪಡೆಯಲು ಮೃದುವಾದ ಸ್ಥಳ ಬೇಕೇ ಎಂದು ಕೇಳಿದಳು. ಆ ಹಾವು ಹೌದು ಎಂಬಂತೆ ತಲೆಯಾಡಿಸಿತು. ಶಾಂತಿ ಹುಲ್ಲು, ಎಲೆಗಳು ಹಾಗೂ ಕೆಲವು ಹೂವುಗಳನ್ನು ತಂದು ಹಾಸಿಗೆಯಂತೆ ಸಿದ್ಧಪಡಿಸಿ ಆ ಜಾಗದಲ್ಲಿ ಮಲಗುವಂತೆ ಹಾವಿಗೆ ಹೇಳಿದಳು. ಆಗ ಆ ಹಾವು ಮಾತನಾಡುತ್ತಾ, ಓ ಸುಂದರ ಕನ್ಯೆ, ನೀನು ಪ್ರತಿದಿನ ನನ್ನ ಸೇವೆ ಮಾಡುತ್ತೀಯ. ಅದಕ್ಕೆ ಬದಲಾಗಿ ನಾನು ನಿನಗೆ ಬೇಕಾದಷ್ಟು ನಾಣ್ಯಗಳನ್ನು ಕೊಡುತ್ತೇನೆ. ನಿನ್ನ ತಂದೆ ತುಂಬಾ ಬಡವ ಎಂಬ ವಿಷಯ ನನಗೆ ಗೊತ್ತಿದೆ. ಅವನು ನನ್ನನ್ನು ಕೋಲಿನಿಂದ ಹೊಡೆದು ಹಾಕು ಎಂದು ಹೇಳಿದ ಮಾತು ನಾನು ಕೇಳಿಸಿಕೊಂಡೆ.
ಆದರೆ ನೀನು ಆ ರೀತಿ ಮಾಡಲಿಲ್ಲ. ನಿಜಕ್ಕೆ ನಾನೊಬ್ಬ ಮಹಾರಾಜ. ಒಬ್ಬ ಸಾಧು ಕೊಟ್ಟ ಶಾಪದಿಂದ 3 ವರ್ಷಗಳ ಕಾಲ ನಾನು ಹಾವಿನಂತೆ ಬದುಕಬೇಕು. ನೀನು 3 ವರ್ಷಗಳ ಕಾಲ ನನಗೆ ಸೇವೆ ಮಾಡಿದರೆ ಈ ಶಾಪದಿಂದ ನಾನು ವಿಮುಕ್ತನಾಗುತ್ತೇನೆ. ಆಗ ನಾನು ಮತ್ತೆ ನನ್ನ ನಿಜರೂಪ ಪಡೆದುಕೊಳ್ಳುತ್ತೇನೆ. ಜೊತೆಗೆ ನಿನ್ನನ್ನು ಮದುವೆ ಕೂಡ ಆಗುತ್ತೇನೆ. ಆದರೆ ಈ 3 ವರ್ಷಗಳ ಕಾಲ ನೀನು ನನ್ನ ಜೊತೆಯೇ ಇರಬೇಕು. ನಿನ್ನ ಮನೆಗೆ ಹೋಗಬಾರದು. ಜೊತೆಗೆ ಈ ವಿಷಯ ಯಾರಿಗೂ ಕೂಡ ಹೇಳಬಾರದು ಎಂದು ಹೇಳಿತು. ಶಾಂತಿ ನಾಗರಾಜನ ಮಾತುಗಳಿಗೆ ಒಪ್ಪಿಕೊಂಡು ಮನೆಗೆ ಹೋದಳು. ತಂದೆಯೊಂದಿಗೆ, ಅಪ್ಪ, ಚಿಕ್ಕಂದಿನಿಂದ ನೀವು ಹೇಳಿದ ಪ್ರತಿ ಮಾತು ಇಲ್ಲ ಅನ್ನದೇ ಕೇಳುತ್ತಾ ಬಂದೆ. ಪ್ರತಿ ಕಷ್ಟ ಕೂಡ ಅನುಭವಿಸಿದೆ. ಈ ಮನೆ ಬಿಟ್ಟು ಎಲ್ಲೂ ಕೂಡ ಹೋಗಲಿಲ್ಲ. ಆದರೆ ಈಗ ನನ್ನ ಅದೃಷ್ಟ ಬದಲಾಗುವ ಸಮಯ ಬಂದಾಯಿತು. ನಾನು 3 ವರ್ಷಗಳ ಕಾಲ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನನಗೆ ಅನುಮತಿ ಕೊಡಿ ಅಂದಳು. ವಯಸ್ಸಿಗೆ ಬಂದ ಮಗಳನ್ನು ಯಾರು ತಾನೇ ಕಳಿಸುತ್ತಾರೆ? ರಾಮಣ್ಣ ಕೋಪದಿಂದ ಹುಚ್ಚು ಹುಚ್ಚಾಗಿ ಮಾತನಾಡದೆ ಒಳಗೆ ಹೋಗು ಎಂದು ಗದರಿದ. ಆದರೆ ಶಾಂತಿ ಮಾರನೆಯ ದಿನ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹಾವಿನ ಹತ್ತಿರ ಓಡಿ ಹೋದಳು. ಹಾವು ತುಂಬಾನೇ ಸಂತೋಷಿಸಿತು. ಅವಳನ್ನು ಕಾಡಿನಲ್ಲಿ ಒಂದು ಜಾಗಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲೊಂದು ದೊಡ್ಡ ಬಂಗಲೆ ಇತ್ತು. ಅಲ್ಲಿ ಮನುಷ್ಯರು ಯಾರೂ ಇರದೇ ಇದ್ದರೂ ಬೇಕಾದ ಎಲ್ಲಾ ಸೌಕರ್ಯವೂ ಇತ್ತು. ಎಷ್ಟೋ ರುಚಿಕರವಾದ ಪದಾರ್ಥಗಳಿತ್ತು. ಶಾಂತಿ ಅದುವರೆಗೂ ಅಲ್ಲಿದ್ದ ಯಾವ ಪದಾರ್ಥವನ್ನು ಕೂಡ ನೋಡಿರಲಿಲ್ಲ. ಹಾಗಾಗಿ ಹೊಟ್ಟೆ ತುಂಬಾ ಅದನ್ನು ತಿಂದು ಮೃದುವಾದ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆದಳು. ಪ್ರತಿದಿನ ಹಾವಿನ ಜೊತೆ ಮಾತನಾಡುತ್ತಾ ಕುಳಿತುಕೊಳ್ಳುವುದು, ಸ್ವಲ್ಪ ಹೊತ್ತು ಕಾಡಿನಲ್ಲಿ ಸುತ್ತಾಡುವುದು, ಬಂಗಲೆಗೆ ಬರುವ ಹೊತ್ತಿಗೆ ಅಲ್ಲಿ ರುಚಿಯಾದ ಅಡುಗೆಗಳು ಸಿದ್ಧವಾಗಿರುತ್ತಿತ್ತು. ಅದನ್ನು ತಿಂದು ಮಲಗುವುದು. ಇದೇ ರೀತಿ 1 ವರ್ಷ ಕಳೆದು ಹೋಯಿತು. ಒಂದು ದಿನ ಶಾಂತಿ ಹಾವಿನೊಂದಿಗೆ, ನಾಗರಾಜ, ನಾನು ನನ್ನ ಕುಟುಂಬದಿಂದ ದೂರಾಗಿ ಸರಿಯಾಗಿ 1 ವರ್ಷ ಮುಗಿದಿದೆ. ಈಗ ನನಗೆ ನನ್ನವರನ್ನು ಒಂದು ಸಲ ನೋಡಬೇಕನಿಸುತ್ತಿದೆ ಅಂದಳು. ಅದಕ್ಕೆ ಹಾವು, ಸರಿ, ನೀನು ಒಂದು ದಿನ ನಿನ್ನವರನ್ನು ಭೇಟಿಯಾಗಲು ತೆಗೆದುಕೋ. ಆದರೆ ಮಾರನೆಯ ದಿನ ನೀನು ಹಿಂದಿರುಗಿ ಬರಬೇಕು ಅಂದಿತು. ಶಾಂತಿ ಕೆಲವು ಅಮೂಲ್ಯವಾದ ವಸ್ತುಗಳು, ಚಿನ್ನ, ಬೆಳ್ಳಿ ಹಾಗೂ ಬಟ್ಟೆಗಳನ್ನು ತಂದೆ ಮತ್ತು ಅಕ್ಕಂದಿರಿಗೆ ತೆಗೆದುಕೊಂಡು ಮನೆಗೆ ಹೋದಳು. ಅಷ್ಟೊಂದು ಚಿನ್ನವನ್ನು, ಬೆಲೆ ಬಾಳುವ ವಸ್ತುಗಳನ್ನು ನೋಡಿ ಆಶ್ಚರ್ಯಗೊಂಡ ಅವಳ ತಂದೆ ಹಾಗೂ ಅಕ್ಕಂದಿರು ಇದೆಲ್ಲ ಎಲ್ಲಿಂದ ಬಂತು ಎಂದು ಕೇಳಿದರು. ಆದರೆ ಶಾಂತಿ ಬಾಯಿ ಬಿಡಲಿಲ್ಲ. ಕುತೂಹಲದಿಂದ ಅವರು ಎಷ್ಟು ಸಲ ಕೇಳಿದರೂ ಕೂಡ ಶಾಂತಿ ಹೇಳಲಿಲ್ಲ. ಕೊನೆಗೆ ಕೋಪದಿಂದ ತಂದೆ 2 ಏಟು ಕೂಡ ಹಾಕಿದ. ಆದರೂ ಶಾಂತಿ ಹೇಳಲಿಲ್ಲ. ಮಾರನೆಯ ದಿನ ನಾಗರಾಜನಿಗೆ ಕೊಟ್ಟ ಮಾತಿನ ಪ್ರಕಾರ ಬಂಗಲೆಗೆ ಹಿಂದಿರುಗಿ ಹೋದಳು. ದಿನಗಳು ಕಳೆಯಿತು. 2ನೇ ವರ್ಷ ಕೂಡ ಮುಗಿಯಿತು. ಮತ್ತೆ ನಾಗರಾಜನ ಅನುಮತಿ ಪಡೆದುಕೊಂಡು ತಂದೆ ಹಾಗೂ ಅಕ್ಕಂದಿರನ್ನು ಭೇಟಿಯಾಗಿ ಬಂದಳು ಶಾಂತಿ. 3ನೇ ವರ್ಷ ಕೂಡ ಮುಗಿಯುತ್ತಾ ಬಂತು. ಶಾಂತಿ ಅದೇ ರೀತಿ ಅವಳ ತಂದೆ ಹಾಗೂ ಅಕ್ಕಂದಿರನ್ನು ನೋಡಲು ಹೋಗಬೇಕು ಅಂದಳು. ಆದರೆ ಆ ದಿನ ಹಾವು ಶಾಂತಿಯೊಂದಿಗೆ, ನೋಡು, ನೀನು ಇವತ್ತೇ ಹಿಂದಿರುಗಿ ಬರಬೇಕು, ಮಾರನೆಯ ದಿನ ಬರುವಂತಿಲ್ಲ ಅಂದಿತು. ಶಾಂತಿ ಸರಿ ಎಂದು ಹೇಳಿ ಮನೆಗೆ ಹೋದಳು. ಮನೆಗೆ ಬಂದ ಶಾಂತಿಯನ್ನು ತಂದೆ ಮತ್ತು ಅಕ್ಕಂದಿರು ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳಿದರು. ಶಾಂತಿ ಏನೂ ಹೇಳದಿದ್ದಾಗ, ನೀನು ಹೇಳುವವರೆಗೂ ಇಲ್ಲಿಂದ ನಿನ್ನನ್ನು ಕಳಿಸುವುದಿಲ್ಲ ಅಂದ ರಾಮಣ್ಣ ಅವಳನ್ನು ಒಂದು ಕೋಣೆಯೊಳಗೆ ತಳ್ಳಿ ಬೀಗ ಹಾಕಿದ. ಹೇಗೋ ಕಷ್ಟಪಟ್ಟು ಎಲ್ಲರೂ ಮಲಗಿದ್ದಾಗ ಮನೆಯಿಂದ ತಪ್ಪಿಸಿಕೊಂಡು ಕಾಡಿಗೆ ಹೋದಳು ಶಾಂತಿ. ಆದರೆ ಅಷ್ಟೊತ್ತಿಗಾಗಲೇ ತುಂಬಾ ಆಲಸ್ಯವಾಗಿತ್ತು. ಆ ಹಾವು ಹಾಗೂ ಬಂಗಲೆ ಯಾವುದೂ ಕೂಡ ಅಲ್ಲಿ ಇರಲಿಲ್ಲ. ಯಾಕಂದ್ರೆ ಶಾಂತಿ ತಂದೆ ಮನೆಗೆ ಹೋದ ದಿನ ರಾತ್ರಿಯೇ ಆ ಹಾವು ಶಾಪ ವಿಮೋಚನೆ ಪಡೆದುಕೊಂಡು ನಿಜ ರೂಪಕ್ಕೆ ಬದಲಾಗಿ ಅವನ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿದ್ದ. ಇದೆಲ್ಲದಕ್ಕೂ ಕಾರಣವಾದ ತಂದೆ ಹಾಗೂ ಅಕ್ಕಂದಿರನ್ನು ಬೈಯುತ್ತಾ ಹಾವನ್ನು ಕಾಡೆಲ್ಲ ಹುಡುಕಾಡುತ್ತಾ ಅಲೆದಾಡಿದಳು ಶಾಂತಿ. ಆ ರೀತಿ ಹುಡುಕಾಡುವಾಗ ಅವಳಿಗೆ ಕಾಡಿನಲ್ಲಿ ಒಂದು ಗುಡಿಸಲು ಕಾಣಿಸಿತು. ಅಲ್ಲಿ ಒಂದು ಅಜ್ಜಿ ವಾಸವಿದ್ದಳು. ಶಾಂತಿ ನಡೆದ ವಿಷಯವನ್ನೆಲ್ಲ ಆ ಅಜ್ಜಿಗೆ ಹೇಳಿ ಆ ರಾತ್ರಿಯಲ್ಲಿ ನಿದ್ರಿಸಲು ಅನುಮತಿ ಕೇಳಿದಳು. ಅಜ್ಜಿ ಒಪ್ಪಿಕೊಂಡಳು. ಮಾರನೇ ದಿನ ಶಾಂತಿ ಹೋಗುವಾಗ
ಅಜ್ಜಿ ಅವಳಿಗೆ 3 ಸೇಬುಗಳನ್ನು ಕೊಟ್ಟು, ಈ ಹಣ್ಣುಗಳು ನಿನ್ನ ಜೀವನವನ್ನು ರೂಪಿಸಿಕೊಡುತ್ತದೆ. ಮೊದಲನೇ ಸೇಬಿನಲ್ಲಿ ಚಿನ್ನದ ತಗಡು, 2ನೇ ಸೇಬಿನಲ್ಲಿ ಚಿನ್ನದ ಉಂಗುರ, 3ನೇ ಸೇಬಿನಲ್ಲಿ ನವರತ್ನಗಳ ಹಾರ ಇದೆ ಎಂದು ಹೇಳಿ ರಾಜಕುಮಾರನ ರಾಜ್ಯಕ್ಕೆ ದಾರಿ ಹೇಳಿದಳು ಅಜ್ಜಿ. ಶಾಂತಿ ಅದೆಷ್ಟೋ ದಟ್ಟವಾದ ಕಾಡುಗಳು, ಬೆಟ್ಟ ಗುಡ್ಡಗಳು ದಾಟಿ ಕ್ರೂರ ಮೃಗಗಳಿಂದ, ವಿಷಕೀಟಗಳಿಂದ ತಪ್ಪಿಸಿಕೊಂಡು ಅಜ್ಜಿ ಹೇಳಿದಂತ ಜಾಗಕ್ಕೆ ಹೋದಳು. ಅಲ್ಲೊಂದು ಸುಂದರವಾದ ರಾಜ್ಯ ಕಾಣಿಸಿತು. ಅದೇ ಆ ರಾಜಕುಮಾರನ ರಾಜ್ಯ. ರಾಜನಿಗೆ ಅದಾಗಲೇ ಮದುವೆಯಾಗಿತ್ತು. ರಾಣಿ ತುಂಬಾನೇ ಸುಂದರವಾಗಿದ್ದಳು. ಅಷ್ಟೊಂದು ಸುಂದರವಾಗಿರುವಂತ ರಾಣಿಯನ್ನು ಬಿಟ್ಟು ನನ್ನನ್ನೇಕೆ ರಾಜ ಮದುವೆಯಾಗುತ್ತಾನೆ ಎಂದು ನಿರಾಸೆಗೊಂಡಳು ಶಾಂತಿ. ಆದರೆ ಇಷ್ಟು ವರ್ಷ ನನ್ನನ್ನೇಕೆ ಮೋಸ ಮಾಡಿದೆ ಎಂದು ಕೇಳಿದ ಮೇಲೆ ಇಲ್ಲಿಂದ ಹೊರಟು ಹೋಗೋಣ ಎಂದು ತೀರ್ಮಾನಿಸಿಕೊಂಡಳು. ಇನ್ನು ಹಾವಿನಿಂದ ಮಾನವನ ರೂಪಕ್ಕೆ ಬಂದ ರಾಜನಿಗೆ ಹಳೆಯದು ಯಾವುದೂ ಕೂಡ ನೆನಪಿರಲಿಲ್ಲ. ರಾಜನಿಗೆ ಮಕ್ಕಳು ಇರಲಿಲ್ಲ. ಹಾಗಾಗಿ ಯಾವಾಗಲೂ ಅದರ ಬಗ್ಗೆ ಯೋಚಿಸುತ್ತಲೇ ಇರುತ್ತಿದ್ದ. ಆದರೆ ರಾಣಿಗೆ ಮಾತ್ರ ಅದ್ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ. ಅವಳಿಗೆ ಬರೀ ಹಣ, ಸಂಪತ್ತು, ಆಸ್ತಿ, ರಾಣಿ ಪಟ್ಟ ಇದ್ದರೆ ಸಾಕು. ಶಾಂತಿ ರಾಜ್ಯದೊಳಗೆ ಪ್ರವೇಶಿಸಿ ರಾಣಿಯ ಸೇವಕಿಯಂತೆ ಕೆಲಸಕ್ಕೆ ಸೇರಿಕೊಂಡಳು. ಅಲ್ಲಿ ಅಜ್ಜಿ ಕೊಟ್ಟ ಮೊದಲನೇ ಸೇಬನ್ನು ಕತ್ತರಿಸಿದಳು. ಒಳಗಿದ್ದಂತ ಚಿನ್ನದ ತಗಡು ಹೊರಗೆ ಬಂದಿತು. ಅದು ನನಗೆ ಬೇಕು ಅಂದಳು ರಾಣಿ. ರಾಜನ ಜೊತೆ ಒಂದು ರಾತ್ರಿ ಇರಲು ಅನುಮತಿ ಕೊಟ್ಟರೆ ಈ ಚಿನ್ನದ ತಗಡು ನಿನಗೆ ಕೊಡುತ್ತೇನೆ ಅಂದಳು ಶಾಂತಿ. ರಾಣಿ ಒಪ್ಪಿಕೊಂಡಳು. ಆ ದಿನ ರಾತ್ರಿ ರಾಣಿ ರಾಜನಿಗೆ ಕೆಲವು ನಿದ್ರೆ ಮಾತ್ರೆಗಳನ್ನು ಹಾಲಿನಲ್ಲಿ ಬೆರೆಸಿ ಕೊಟ್ಟಳು. ರಾಜ ಗಾಢ ನಿದ್ರೆಗೆ ಜಾರಿದ ಮೇಲೆ ಶಾಂತಿಯನ್ನು ಕೋಣೆಯೊಳಗೆ ಕಳಿಸಿದಳು ರಾಣಿ. ಶಾಂತಿ ರಾಜನ ಪಕ್ಕ ಕುಳಿತುಕೊಂಡು ಅವನನ್ನೇ ನೋಡುತ್ತಾ ಕಣ್ಣೀರು ಹಾಕುತ್ತಾ, ಮಹಾರಾಜ, ನೀನು ನನಗೇಕೆ ಮೋಸ ಮಾಡಿದೆ? 3 ವರ್ಷ ನಾನು ನಿನಗೆ ಸೇವೆ ಮಾಡಿದೆ. ನನ್ನ ತಂದೆ ಅಕ್ಕಂದಿರಿಂದ ದೂರಾದೆ. ಅವರ ಕೈಯಲ್ಲಿ ಎಷ್ಟೋ ಒದೆಗಳನ್ನು, ಬೈಗುಳಗಳನ್ನು ತಿಂದೆ. ನಿನಗೋಸ್ಕರ ಎಷ್ಟೋ ದಟ್ಟವಾದ ಕಾಡುಗಳು, ಗಿಡ ಮರಗಳು, ಪರ್ವತಗಳನ್ನು ದಾಟಿ ಬಂದೆ. ಆದರೆ ನೀನು ನನಗೆ ಕೊಟ್ಟ ಮಾತು ಮರೆತು ಹೋಗಿ ನಿನ್ನ ಹೆಂಡತಿಯೊಂದಿಗೆ ಸುಖವಾಗಿ ಬದುಕುತ್ತಿರುವೆ ಅಂದಳು. ಆದರೆ ರಾಜ ಗಾಢ ನಿದ್ರೆಯಲ್ಲಿ ಇರುವ ಕಾರಣ ಅವಳಿಗೆ ಉತ್ತರಿಸಲಿಲ್ಲ. ಮಾರನೆಯ ದಿನ ಮತ್ತೆ ರಾಣಿಯ ಮುಂದೆ ಇನ್ನೊಂದು ಸೇಬನ್ನು ಕತ್ತರಿಸಿದಳು ಶಾಂತಿ. ಅದರೊಳಗಿನಿಂದ ಸುಂದರವಾದ ವಜ್ರದ ಕಲ್ಲಿರುವಂತ ಚಿನ್ನದ ಉಂಗುರವೊಂದು ಹೊರಗೆ ಬಂದಿತು. ನನಗೆ ಆ ಉಂಗುರ ಬೇಕು ಅಂದಳು ರಾಣಿ. ಎಷ್ಟು ಬೇಕಾದರೂ ದುಡ್ಡು ಕೊಡುತ್ತೇನೆ ಅಂದಳು. ಆದರೆ ಶಾಂತಿ ಒಪ್ಪಿಕೊಳ್ಳದೆ ಮತ್ತೆ ಒಂದು ರಾತ್ರಿ ರಾಜನ ಜೊತೆ ನಾನು ಕಳೆಯಬೇಕು ಅಂದಳು. ರಾಣಿ ಒಪ್ಪಿಕೊಂಡು ಮತ್ತೆ ಆ ದಿನ ರಾತ್ರಿ ಹಾಲಿನಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ರಾಜನಿಗೆ ಕೊಟ್ಟಳು. ರಾಜ ಗಾಢ ನಿದ್ರೆಗೆ ಜಾರಿದ ಮೇಲೆ ಶಾಂತಿಯನ್ನು ಒಳಗೆ ಕಳಿಸಿದಳು. ಇದನ್ನೆಲ್ಲ ರಾಜನ ಸೇವಕ ಗಮನಿಸಿದ. ಆ ದಿನ ರಾತ್ರಿ ಕೂಡ ಶಾಂತಿ ರಾಜನ ಪಕ್ಕದಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕುತ್ತಾ ಹಿಂದಿನ ದಿನ ಹೇಳಿದ ವಿಷಯವನ್ನೇ ಹೇಳಿದಳು. ಆದರೆ ನಿದ್ರೆಯಲ್ಲಿದ್ದ ರಾಜ ಉತ್ತರಿಸಲಿಲ್ಲ. ಆದರೆ ಈ ಸಲ ಎಲ್ಲಾ ವಿಷಯಗಳನ್ನು ರಾಜನ ಸೇವಕ ಕೇಳಿಸಿಕೊಂಡ. ಮಾರನೆಯ ದಿನ ಬೆಳಿಗ್ಗೆ ರಾಜನಿಗೆ ನಡೆದ ವಿಷಯವನ್ನು ಆ ಸೇವಕ ಹೇಳಿದ. ಆಗ ರಾಜನಿಗೆ ಅವನು ಹಾವಾಗಿದ್ದುದು, ಆಗ ಶಾಂತಿಯನ್ನು ಭೇಟಿಯಾಗಿದ್ದು, ಅವಳಿಗೆ ಕೊಟ್ಟ ಮಾತು ಎಲ್ಲವೂ ಕೂಡ ನೆನಪಾಯಿತು. ಶಾಂತಿಯ ಮನಸ್ಥಿತಿ ಈಗ ಹೇಗಿದೆ ಎಂದು ತಿಳಿದುಕೊಳ್ಳಬೇಕು ಅಂದುಕೊಂಡ ರಾಜ. ಆ ದಿನ ಶಾಂತಿ 3ನೇ ಸೇಬನ್ನು ಕೂಡ ಕತ್ತರಿಸಿದಳು. ಒಳಗಿಂದ ಪಳಪಳನೆ ಹೊಳೆಯುವಂತ ನವರತ್ನಗಳ ಹಾರವೊಂದು ಹೊರಗೆ ಬಂದಿತು. ಈ ಸಲ ಶಾಂತಿ ಏನೂ ಕೇಳದಿದ್ದರೂ ರಾಣಿ ಅವಳ ಹತ್ತಿರ ಬಂದು, ನೀನು ನನ್ನ ರಾಜನೊಂದಿಗೆ ಒಂದು ದಿನ ರಾತ್ರಿ ಕಳೆಯಬೇಕು, ಅಷ್ಟೇ ತಾನೆ? ನಾನು ಎಲ್ಲಾ ಏರ್ಪಾಟು ಮಾಡುತ್ತೇನೆ ಎಂದು ಹೇಳಿ ಆ ರಾತ್ರಿ ಕೂಡ ಹಾಲಿನಲ್ಲಿ ಕೆಲವು ನಿದ್ರೆ ಮಾತ್ರೆಗಳನ್ನು ಬೆರೆಸಿ ರಾಜನಿಗೆ ಕೊಟ್ಟಳು. ಆದರೆ ಅದರಲ್ಲಿ ನಿದ್ರೆ ಮಾತ್ರೆಗಳು ರಾಣಿ ಬೆರೆಸುತ್ತಿದ್ದಾಳೆ ಎಂಬ ವಿಷಯ ಸೇವಕನ ಮೂಲಕ ತಿಳಿದುಕೊಂಡ ರಾಜ ಹಾಲು ಕುಡಿದಂತೆ ನಟಿಸಿ ಅದನ್ನು ಚೆಲ್ಲಿ ನಿದ್ರೆಗೆ ಜಾರಿದಂತೆ ನಟಿಸಿದ. ರಾಣಿ ಎಂದಿನಂತೆ ಶಾಂತಿಯನ್ನು ಒಳಗೆ ಕಳಿಸಿದಳು. ಮತ್ತೆ ಶಾಂತಿ ಅವಳ ನೋವನ್ನು ರಾಜನ ಮುಂದೆ ತೋಡಿಕೊಂಡಳು. ಈ ಸಲ ರಾಜನಿಗೆ ಶಾಂತಿ ಹೇಳಿದಂತ ಪ್ರತಿ ಮಾತು ಕೇಳಿಸಿತು. ಅವನು ಏನೂ ಮಾತನಾಡದೆ ನಿದ್ರಿಸುತ್ತಿರುವಂತೆ ನಟಿಸುತ್ತಾ
ಮನಸ್ಸಿನಲ್ಲಿ ಈ ರೀತಿ ಯೋಚಿಸಿದ. ನಾನು ತುಂಬಾ ಪ್ರೀತಿಸಿ ಮದುವೆಯಾದ ನನ್ನ ರಾಣಿ ನನ್ನ ಜೊತೆ ಇನ್ನೊಂದು ಹುಡುಗಿಯನ್ನು ಕಳಿಸಲು ಒಪ್ಪಿಕೊಂಡಿದ್ದಾಳೆ ಅಂದರೆ ನನ್ನ ಮೇಲೆ ಅವಳಿಗೆ ಸ್ವಲ್ಪವೂ ಪ್ರೀತಿ ಇಲ್ಲ. ಬರೀ ಒಂದು ಚಿನ್ನದ ತಗಡು, ವಜ್ರದ ಉಂಗುರ ಹಾಗೂ ನವರತ್ನಗಳ ಹಾರಕ್ಕಾಗಿ ನನಗೆ ನಿದ್ರೆ ಮಾತ್ರೆ ಕೊಟ್ಟಿದ್ದಾಳೆ ಅಂದ ಮೇಲೆ ಬೇರೆ ರಾಜ್ಯದವರು ದೊಡ್ಡ ಕಾಣಿಕೆ ಕೊಟ್ಟರೆ ನನಗೆ ವಿಷ ಕೊಡಲು ಕೂಡ ಇವಳು ಯೋಚಿಸುವುದಿಲ್ಲ. ಸಂತಾನವಿಲ್ಲ ಎಂದು ನಾನು ಇಷ್ಟೊಂದು ಕೊರಗುತ್ತಿದ್ದರೂ ಅವಳಿಗೆ ಕಿಂಚಿತ್ತು ಚಿಂತೆ ಕೂಡ ಇಲ್ಲ. ಆದರೆ ಈ ಶಾಂತಿ ನಾನು ಹಾವಿನ ರೂಪದಲ್ಲಿ ಇದ್ದಾಗಲೂ ನಾನು ಹೇಳುವುದು ನಿಜಾನ ಸುಳ್ಳ ಎಂದು ಗೊತ್ತಿಲ್ಲದಿದ್ದರೂ ನನ್ನನ್ನು ನಂಬಿ ನನ್ನನ್ನು ಪ್ರೀತಿಸಿ ನನ್ನ ಸೇವೆ ಮಾಡಲು ಅವಳ ತಂದೆ ಹಾಗೂ ಅಕ್ಕಂದಿರಿಂದ ದೂರಾಗಿ ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾಳೆ. ಇಂಥ ಸ್ವಚ್ಛ ಮನಸ್ಸಿನ ಹುಡುಗಿ ನನಗೆಲ್ಲೂ ಕೂಡ ಸಿಗುವುದಿಲ್ಲ ಅಂದುಕೊಂಡ ರಾಜ ಮಾರನೆಯ ದಿನ ಶಾಂತಿಯನ್ನು ಆಸ್ಥಾನಕ್ಕೆ ಕರೆದೋಗಿ ಅವಳನ್ನು ಎಲ್ಲರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಅವಳೇ ಪಟ್ಟದ ರಾಣಿ ಎಂದು ಪ್ರಕಟಿಸಿ ಮೊದಲನೇ ಹೆಂಡತಿಯನ್ನು ಮೋಸದಿಂದ ನಿದ್ರೆ ಮಾತ್ರೆ ಬೆರೆಸಿಕೊಟ್ಟಿದ್ದಕ್ಕಾಗಿ ರಾಜ್ಯದಿಂದ ಬಹಿಷ್ಕಾರ ಮಾಡಿದ. ರಾಜ ಹಾಗೂ ಶಾಂತಿ ಸುಖವಾಗಿ ಬದುಕಲಾರಂಭಿಸಿದರು. ಒಂದು ದಿನ ಒಬ್ಬ ಸಾಧು ಅರಮನೆಗೆ ಭಿಕ್ಷೆ ಬೇಡಲು ಹೋದ. ಶಾಂತಿ ಅವರನ್ನು ಒಳಗೆ ಕರೆದು ಗೌರವದಿಂದ ಊಟ ಕೊಟ್ಟು ಕೆಲವು ಬಟ್ಟೆಗಳು ಹಾಗೂ ಹಣ್ಣುಗಳನ್ನು ದಾನವಾಗಿ ಕೊಟ್ಟಳು. ಸಾಧು ಅವಳ ಸೇವೆಗೆ ಮೆಚ್ಚಿ ನಿನಗೆ ಏನು ಬೇಕು ಕೇಳು ಅಂದ. ನನಗೆ ಸಂತಾನ ಬೇಕು ಅಂದಳು ಶಾಂತಿ. ಸಾಧು ಸ್ವಲ್ಪ ಹೊತ್ತು ಯೋಚಿಸಿ, ನೋಡಮ್ಮ, ಆಸ್ಥಾನದ ಹೊರಗಡೆ ಉಮ್ಮತ್ತಿ ಗಿಡವಿದೆ. ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುಚಿಯಾಗಿ ಸ್ನಾನ ಮಾಡಿಕೊಂಡು ಉಮ್ಮತ್ತಿ ಗಿಡಕ್ಕೆ ಪೂಜೆ ಮಾಡಿ ಅದರ ಹೂವನ್ನು ಶಿವಲಿಂಗಕ್ಕೆ ಸಮರ್ಪಿಸಬೇಕು. ರಾತ್ರಿ ಶಿವಲಿಂಗದ ಮೇಲಿರುವಂತ ಹೂವನ್ನು ತಂದು ಅದರ ವಾಸನೆ ನೋಡಿದ ಮೇಲೆ ನಿನ್ನ ಗಂಡನ ಜೊತೆ ಶಾರೀರಿಕವಾಗಿ ಕಳೆದರೆ ನಿನಗೆ ಗುಣವಂತನಾದ ಪುತ್ರ ಜನಿಸುತ್ತಾನೆ ಅಂದರು. ಶಾಂತಿ ಖುಷಿಯಾಗಿ ಓಡಿ ಹೋಗಿ ಗಂಡನಿಗೆ ವಿಷಯ ಹೇಳಿದಳು. ಅದೇ ರೀತಿ ಮಾರನೇ ದಿನವೇ ಉಮ್ಮತ್ತಿ ಹೂವನ್ನು ಶಿವಲಿಂಗಕ್ಕೆ ಸಮರ್ಪಿಸಿ ರಾತ್ರಿ ಆ ಹೂವಿನ ವಾಸನೆ ನೋಡಿ ಆ ಹೂವನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ರಾಜನ ಜೊತೆ ಕಳೆದಳು. ಕೆಲ ತಿಂಗಳ ನಂತರ ಶಾಂತಿ ಗುಣವಂತನಾದ ಒಬ್ಬ ಪುತ್ರನಿಗೆ ಜನ್ಮ ಕೊಟ್ಟಳು. ಶಾಂತಿ ಇದೇ ವಿಷಯವನ್ನು ಅವಳ ಸಹೋದರಿಯರಿಗೂ ಹೇಳಿದಳು. ರಾಜ್ಯದಲ್ಲೂ ಕೂಡ ಪ್ರಕಟಿಸಿದಳು. ಅವರು ಕೂಡ ಅದೇ ರೀತಿ ಮಾಡಿ ಪುತ್ರ ಸಂತಾನ ಪಡೆದುಕೊಂಡರು ಎಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.